ಎಲ್ರಿಗೂ ನಮಸ್ಕಾರ. ಓಂ ನಮಃ ಶಿವಾಯ್. ವೀಕ್ಷಕರೇ, ಸಂಯಮ ಯೋಗ ಚಾನೆಲ್ನ ಸಮಸ್ತ ಬಂಧುಗಳೇ, ಎಲ್ಲರಿಗೂ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿವಸದ ಶುಭಾಶಯಗಳು. ವೀಕ್ಷಕರೇ, ಕಳೆದ 10 ದಿವಸಗಳಿಂದ ನಾವು 10 ಅಂತಾರಾಷ್ಟ್ರೀಯ ಯೋಗ ದಿವಸದ ಮಹತ್ವ, ಆ ಅಂತಾರಾಷ್ಟ್ರೀಯ ಯೋಗ ದಿವಸದ ಪ್ರತಿ ವರ್ಷದ ಘೋಷಣೆ, ಧ್ಯೇಯವಾಕ್ಯಗಳು, ಅವುಗಳ ಮಹತ್ವ, ಆ ಘೋಷಣೆಗಳು ಹೇಗೆ ಯೋಗಕ್ಕೆ ಸಂಬಂಧಪಡುತ್ತೆ, ಯೋಗ ಹೇಗೆ ಆ ಘೋಷಣೆಗಳಿಗೆ ಒಂದು ಮಹತ್ ಸಾಧನೆ ಮತ್ತು ಸಹಕಾರವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಾವು ಕಳೆದ 10 ದಿವಸಗಳಿಂದ ತಿಳ್ಕೊಂಡಿವಿ. ಇವತ್ತು ನಾವು 11ನೆಯ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಒನ್ ಅರ್ತ್ ಒನ್ ಹೆಲ್ತ್ ಅನ್ನೋ ಘೋಷಣೆಯೊಂದಿಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. 10 ವರ್ಷಗಳ ಕಾಲ ಸತತವಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯಾದಂಥ ಯೋಗವನ್ನು ವಿಶ್ವದಾದ್ಯಂತ ಹೆಚ್ಚು ಜನಗಳಿಗೆ ತಲುಪಿಸಿರ್ತಕ್ಕಂಥ ಒಂದು ಮಹತ್ ಕಾರ್ಯ ಭಾರತ ದೇಶಕ್ಕೆ ಗೌರವವನ್ನು ನಾವೆಲ್ಲರೂ ಸಲ್ಲಿಸಬೇಕಾಗತ್ತೆ. ಭಾರತಾಂಬೆಗೆ ನಾವೆಲ್ಲರೂ ಕೃತಜ್ಞತರಾಗಿರ್ಬೇಕಾಗತ್ತೆ. ಯಾಕೆಂದರೆ ಭಾರತ ಮಾತೆ ನಮಗೆಲ್ಲವನ್ನ ಯೋಗ ಕಲಿಸ್ಕೊಟ್ಟಿರ್ತಕ್ಕಂಥವಳು. ಇಟ್ ಈಸ್ ಅನ್ ಹೆರಿಟೇಜ್ ಆಫ್ ಅವರ್ ಕಂಟ್ರಿ. ಭಾರತದ ಹೆಮ್ಮೆ ಅಂತ ನಾವು ಹೇಳ್ಬೋದು. ಭಾರತ ಖಂಡದಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಪುಣ್ಯವಂತರು, ನಾವೆಲ್ಲರೂ ಯೋಗಿಗಳೇ. ಅದಕ್ಕೆ ಭಾರತಾಂಬೆ ಭಗವಂತ ನಮಗೆಲ್ಲ ಯೋಗವನ್ನು ಬೇರೆ ದೇಶಗಳಿಗೆ ಕಲಿಸ್ಕೊಡಿ ಅಂತಕ್ಕಂಥ ಒಂದು ಮಹತ್ ಶುಭವನ್ನು ಆಶೀರ್ವಾದನ ಮಾಡಿರ್ತಕ್ಕಂಥದ್ದು. ಅದಕ್ಕೆ 10 ವರ್ಷಗಳ ಕಾಲ ನಾವು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ಕೊಳ್ತಾ ನಾವು ಹೆಚ್ಚು ಪ್ರಚಾರವನ್ನು ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸ ಪ್ರಾರಂಭ 2015 ಜೂನ್ 21 ಯಾವಾಗ ಪ್ರಾರಂಭ ಆಯಿತು, ವಿತ್ ದಿ ಗೋಲ್, ವಿತ್ ದಿ ಥೀಮ್ ಯೋಗ ಫಾರ್ ಹಾರ್ಮೋನಿ ಆ್ಯಂಡ್ ಪೀಸ್, ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಎಂಬ ಧ್ಯೇಯ ಘೋಷಣೆಯೊಂದಿಗೆ ಪ್ರಾರಂಭ ಆಗಿದ್ದು, ಮೂಲ ಉದ್ದೇಶವೇ ವಿಶ್ವದಾದ್ಯಂತ ಯೋಗವನ್ನು ಪರಿಚಯ ಮಾಡಿಸ್ಬೇಕು ಅಂತಕ್ಕಂಥದ್ದು. ಯೋಗ ಮೊದಲೇ ಪರಿಚಯ ಆಗಿತ್ತು. ಎಷ್ಟೋ ರಾಷ್ಟ್ರಗಳಲ್ಲಿ ಯೋಗವನ್ನು ಸಾಧನೆ ಮಾಡ್ತಾ ಇದ್ರು, ಯೋಗವನ್ನು ಬೇರೆ ಬೇರೆ ರೂಪದಲ್ಲಿ ಅಳವಡಿಸ್ಕೊಂಡಿದ್ರು. ಆದರೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಬೇಕು. ಯಾಕೆ ಅಂತಂದರೆ ಅದರ ನಿಜವಾದ ಮಹತ್ವ ಏನಿದೆ, ಯೋಗದ ತತ್ವಗಳು ಏನಿದೆ, ಯೋಗ ಕೇವಲ ಒಂದು ಶಾರೀರಿಕ ಆರೋಗ್ಯವನ್ನು ನೀಡುವುದೇ, ಅಥವಾ ಯೋಗ ಕೇವಲ ಒಂದು ಯೋಗಾಸನವೇ, ಅಥವಾ ಯೋಗ ಒಂದು ಪ್ರಾಣಾಯಾಮವೇ, ಅಥವಾ ಯೋಗ ಕೇವಲ ಒಂದು ಧ್ಯಾನವೇ, ಅಥವಾ ಯೋಗದ ಮೂಲ ಉದ್ದೇಶ ಏನಿದೆ ಅಂತಕ್ಕಂಥ ಮಹತ್ವದ ಒಂದು ವಿಷಯಗಳನ್ನು ಪ್ರಪಂಚದಾದ್ಯಂತ ತಿಳಿಸ್ಬೇಕು ಅಂತಕ್ಕಂಥ ಮಹತ್ ಗುರಿಯೇ ಇದಕ್ಕೆ ಈ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಇರ್ತಕ್ಕಂಥದ್ದು. ನಾವು 10 ವರ್ಷಗಳಿಂದ ಆಚರಣೆ ಮಾಡ್ತಾ ಎಲ್ಲರೂ ಕೂಡ ವಿಶ್ವದಾದ್ಯಂತ ಪ್ರತಿಯೊಂದು ಮೂಲೆಯಲ್ಲೂ ಬೀದಿಗಳಲ್ಲೂ ಹಳ್ಳಿಗಳಿಗೂ ನಾವು ಯೋಗವನ್ನು ತಲುಪಿಸಿದ್ದೇವೆ. ಕಳೆದ 2018ರಲ್ಲಿ 19ರಲ್ಲಿ ಕೋವಿಡ್ಗೆ ಮುಂಚೆ ನಾವು ಇದೇ ಬೆಂಗಳೂರು ಗ್ರಾಮಾಂತರ ನಗರದಲ್ಲಿ ನಮ್ಮ ಸಂಯಮ ಯೋಗ ಮಹಾವಿದ್ಯಾಲಯದ ವತಿಯಿಂದ, ಸಂಯಮ ಟ್ರಸ್ಟ್ ವತಿಯಿಂದ 2,000 ವಿದ್ಯಾರ್ಥಿಗಳನ್ನು ದಾಬಸ್ಪೇಟೆಯ ಒಂದು ಹಳ್ಳಿಯ ಪ್ರದೇಶದಲ್ಲಿ ಹಳ್ಳಿಗೂ ಎಲ್ಲ ಶಾಲೆಗಳಿಗೂ ಯೋಗದ ತತ್ವಗಳನ್ನು ತಿಳಿಸಿ ಮತ್ತು ಒಂದು ಯೋಗಥಾನ್ ಅಂತಕ್ಕಂಥದ್ದು, ವಾಕಥಾನನ್ನ ಮೂಲಕ ಎಲ್ಲ ಮಕ್ಕಳಲ್ಲೂ ಅದರ ಒಂದು ಯೋಗದ ಅರಿವನ್ನು ಮೂಡಿಸಿದ್ದೇವೆ. ಆ ಹೆಮ್ಮೆ ನಮ್ಮ ಸಂಯಮ ಟ್ರಸ್ಟ್ನಲ್ಲಿ ಇದೆ. ಹೀಗೆ ಮುಂದುವರಿಯುತ್ತಾ ಯೋಗ ಫಾರ್ ಅರ್ತ್ ಒನ್ ಹೆಲ್ತ್ ಅಂತಕ್ಕಂಥ ಮೂಲ ಉದ್ದೇಶ, ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್, ಒಂದು ಭೂಮಿ ಒಂದು ಆರೋಗ್ಯ ಅಂದರೆ ಏನು? ಇಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ದಿ ಪ್ಲಾನೆಟ್ ಅಂತ. ಕನೆಕ್ಷನ್ ಬಿಟ್ವೀನ್ ದಿ ಇಂಡಿವಿಜುವಲ್ ಆ್ಯಂಡ್ ಪ್ಲಾನೆಟ್, ಒನ್ ಭೂಮಿ, ಒನ್ ಅರ್ತ್, ಒನ್ ಹೆಲ್ತ್. ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಪ್ರೊವೈಡಿಂಗ್ ಹೆಲ್ತ್ ಟು ಆಲ್ ಹೂ ಹ್ಯಾವ್ ರಿಸೈಡೆಡ್ ಆನ್ ದಿಸ್ ಅರ್ತ್. ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತಕ್ಕಂಥ ಭಾವನೆಯಿಂದ. ಯಾಕೆಂದರೆ ಯೋಗ ಅಂದರೆ ಕನೆಕ್ಷನ್ ಅಂತ ಹೇಳ್ತೀವಿ. ಯೋಗ ಮೀನ್ಸ್ ಕನೆಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ಪ್ಲಾನೆಟ್, ಕನೆಕ್ಷನ್ ಬಿಟ್ವೀನ್ ಹ್ಯೂಮನ್ ಟು ಹ್ಯೂಮನ್, ಕನೆಕ್ಷನ್ ಬಿಟ್ವೀನ್ ಸ್ಟೇಟ್ ಟು ಸ್ಟೇಟ್.
ಕನೆಕ್ಷನ್ ಬಿಟ್ವೀನ್ ನೇಷನ್ ಟು ನೇಷನ್, ನೇಷನ್ ವಿತ್ ದಿ ವರ್ಲ್ಡ್, ನೇಷನ್ ಅಂಡ್ ಇಂಟರ್ನ್ಯಾಷನಲ್. ಹೀಗೆ ಈ ಯೋಗದ ಮಹತ್ವ ಕಳೆದ 10 ವರ್ಷಗಳಿಂದ ಎಲ್ಲ ಕಡೆ ನಾವು ಪ್ರಚಾರ ಮಾಡ್ತಾ ಬಂದಿದ್ದೇವೆ. ಬಹಳಷ್ಟು ಜನಗಳು ಅದರ ಬಗ್ಗೆ ಅರಿವಿಲ್ದಲೇ ಇರ್ತಕ್ಕಂಥ ಎಷ್ಟೋ ಜನ ವೈಜ್ಞಾನಿಕ ಸಂಶೋಧನೆ ಮಾಡ್ತಕ್ಕಂಥವರು ಕೂಡ ಈ ಒಂದು ಯೋಗದ ಮಹತ್ವಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡಿರೋ ಉದಾಹರಣೆಗಳಿದ್ದಾವೆ. ಈ ದಿನ 11ನೇ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಭಾರತದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ವಿಶಾಖಪಟ್ಟಣದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಯೋಗದ ಮಹತ್ವ, ದ ರೋಲ್ ಆಫ್ ಯೋಗ ಇನ್ ಬಿಲ್ಡಿಂಗ್ ಹಾರ್ಮೋನಿ ಅಂಡ್ ಪೀಸ್, ಇನ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಹ್ಯೂಮನ್, ಇನ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಬಾಡಿ, ಮೈಂಡ್ ಅಂಡ್ ಸೋಲ್, ದ ರೋಲ್ ಆಫ್ ಯೋಗ ಇನ್ ಬ್ರಿಂಗಿಂಗ್ ಹಾರ್ಮೋನಿ ಬಿಟ್ವೀನ್ ಬಾಡಿ ಅಂಡ್ ದಿ ಮೈಂಡ್ ಅಂಡ್ ದ ಸೋಲ್. ವಾಟ್ ಈಸ್ ದ ರೋಲ್? ಏನು ಯೋಗದ ಕರ್ತವ್ಯ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಒಂದು ದಿನ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲ ಭಾರತೀಯರ ಒಂದು ಸೌಭಾಗ್ಯ ಮತ್ತು ಹೆಮ್ಮೆ. 10 ವರ್ಷಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯಾದ ಶಿಕ್ಷಣ ಜ್ಞಾನವಾದಂಥ ಯೋಗ ಮತ್ತು ನಮ್ಮ ಅದೇ ಆದಂಥ ಆಯುರ್ವೇದ, ಪ್ರಾಚೀನ ವಿಜ್ಞಾನವಾದಂಥ ಆಯುರ್ವೇದ ವಿಜ್ಞಾನವನ್ನು ಆರೋಗ್ಯ ಮತ್ತು ಆನಂದಕ್ಕೆ ಅಳವಡಿಸಿಕೊಳ್ತಾ ಇರ್ತಕ್ಕಂಥದ್ದು. ಯುವ ಜನತೆ ಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಆಯುರ್ವೇದ ವಿಜ್ಞಾನವನ್ನು, ವೈದ್ಯಕೀಯ ಶಾಸ್ತ್ರವನ್ನು ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಯುವಕರು ಇದಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಹೆಮ್ಮೆಯ ವಿಷಯವೇ. ಏಕೆಂದರೆ ಯೋಗ, ಆಯುರ್ವೇದ ಯಾವ ರೀತಿ ನಮಗೆ ಆರೋಗ್ಯ ಕೊಡುತ್ತೆ ಅಂತಕ್ಕಂಥ ಭಾವನೆ ಎಲ್ಲ ವಿದೇಶಿಯರಲ್ಲಿ ಇರ್ತಿತ್ತು, ದೇಶೀಯರಲ್ಲೇ ಇದೆ. ಅದು ಹೇಗೆ ಯೋಗ ನಮ್ಗೆ ಆರೋಗ್ಯ ಕೊಡುತ್ತೆ ಅಂತವನ್ನ, ಯೋಗ ಹೇಗೆ ನಿಮಗೆ ಕಾಯಿಲೆ ವಾಸಿ ಮಾಡುತ್ತೆ, ಯೋಗ ಹೇಗೆ ನಿಮಗೆ ಆನಂದವನ್ನು ಕೊಡುತ್ತೆ ಅಂತಕ್ಕಂಥ ಹೇಳುವರಲ್ಲೂ ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅನೇಕ ರೀತಿಯಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಆ ಸಂಶೋಧನೆಯನ್ನು ಮಾಡಿದಂಥ ನಮ್ಮವರೇ ಆದಂಥ ನಮ್ಮ ಗುರುಗಳಾದಂಥ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದ ಚಾನ್ಸ್ಲರ್ ಆದಂಥ, ಕುಲಾಧಿಪತಿಗಳಾದಂಥ ನಮ್ಮೆಲ್ಲರ ಗುರುಗಳಾದಂಥ ಗುರೂಜಿ ಡಾಕ್ಟರ್ ನಾಗೇಂದ್ರ ಜಿ ಅವರನ್ನು ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಇಲ್ಲಿ ಡಾಕ್ಟರ್ ನಾಗೇಂದ್ರ ಜಿ ಅವರು ಮನಸ್ಸು ಮಾಡಿಲ್ಲ ಅಂದರೆ 2014ರಲ್ಲಿ ಅವರೆಲ್ಲ ನಮ್ಮ ಭಾರತದ ಉನ್ನತ ಋಷಿಮುನಿಗಳು, ಯೋಗ ಗುರುಗಳ ಜೊತೆ ಸಂವಾದವನ್ನು ನಡೆಸಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಮಹತ್ ಚಾಲನೆಯನ್ನು ಕೊಟ್ಟಂಥ ಮಹಾನ್ ಜ್ಞಾನಿಗಳು, ವಿಜ್ಞಾನಿಗಳವರು. ಅವರು ನಾಸಾ ಸಂಸ್ಕೃತಿಯಿಂದ ಯೋಗ ಸಂಸ್ಕೃತಿಗೆ ಬಂದಂಥವರು. ಅವರಿಂದ ಅನೇಕ ರೀತಿಯಾದ ಸಂಶೋಧನೆಗಳು ಯೋಗದ ಬಗ್ಗೆ ಆಗಿ, ಅನೇಕ ರೀತಿಯಾದ ಈ ಸಂಶೋಧನೆಗಳು ಯೋಗ ಮತ್ತು ಅಲೈಡ್ ಸೈನ್ಸಸ್, ಯೋಗದ ಜೊತೆ ಬೇರೆ ಬೇರೆ ಎಲ್ಲ ವಿಜ್ಞಾನಗಳನ್ನು ಸೇರಿಸಿ ಅದನ್ನು ಮೂಲ ರೂಪದಲ್ಲಿ ಸಂಶೋಧನೆ ಮಾಡಿ ಬೇರೆ ಬೇರೆ ಜರ್ನಲ್ಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಅವುಗಳನ್ನು ಎಲ್ಲ ಪ್ರಚಾರ ಮಾಡಿ ದೇಶ ವಿದೇಶಿಯರಿಗೆ ಅದರ ಮಹತ್ವವನ್ನು ತಲುಪಿಸಿರ್ತಕ್ಕಂಥ ಗುರಿ ನಮ್ಮ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನಕ್ಕೆ ಸಲ್ಲುತ್ತೆ. ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಇವತ್ತು ವಿಶ್ವದಲ್ಲೇ ಒಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ಯೋಗ ವಿಶ್ವವಿದ್ಯಾಲಯ. ಈ ಯೋಗ ವಿಶ್ವವಿದ್ಯಾಲಯದಲ್ಲಿ ನಿಜವಾಗಲೂ ಕಲಿತಂಥ ಯುವಕರು ನಿಜವಾದ ಯೋಗಿಗಳು, ಸಂಶೋಧನಾ ಯೋಗಿಗಳು, ವಿಜ್ಞಾನಿಗಳು, ಯೋಗ ವಿಜ್ಞಾನಿಗಳು. ಯೋಗದಲ್ಲಿ ನಾವು ಆಧ್ಯಾತ್ಮಿಕ ಯೋಗಿಗಳು ಅಂತೀವಿ, ಹಾಗೆ ಸಂಶೋಧನಾ ಯೋಗಿಗಳು ಅಂತೀವಿ. ಅಂದರೆ ರಿಸರ್ಚ್ ಓರಿಯೆಂಟೆಡ್ ನಾವೆಲ್ಲರೂ ಎರಡೂ ರೀತಿಯಾದಂಥ ಒಂದು ಸಂಸ್ಕಾರವನ್ನು ಪಡೆದ ಪುಣ್ಯಾತ್ಮರು ಅಂತ ನಾವು ಹೇಳ್ತೀವಿ. ಇನ್ನೊಂದು ಬಿಹಾರ್ ಸ್ಕೂಲ್ ಆಫ್ ಯೋಗ, ನಿಮಗೆಲ್ಲ ಗೊತ್ತಿದ್ದಾಗೆ ಸ್ವಾಮಿ ನಿರಂಜನಾನಂದ ಸರಸ್ವತಿ ಪರಮಹಂಸರು ಇವತ್ತು ಆ ಒಂದು ಬಿಹಾರ್ ಸ್ಕೂಲ್ ಆಫ್ ಯೋಗವನ್ನು ಮುಂದೆ ನಡೆಸ್ತಾ ಇರತಕ್ಕಂಥದ್ದು. ನಮಗೆಲ್ಲ ಒಂದು ಯೋಗ ದೀಕ್ಷೆಯನ್ನು ನೀಡಿರ್ತಕ್ಕಂಥವ್ರು, ನಮಗೆಲ್ಲ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸ್ತಕ್ಕಂಥವ್ರು, ನಮಗೆಲ್ಲ ಒಂದು ಜಿಜ್ಞಾಸು ಸನ್ಯಾಸ ದೀಕ್ಷೆಯನ್ನು, ಆತ್ಮಪ್ರೇಮ ಅಂತ ದೀಕ್ಷೆಯನ್ನು ನೀಡಿದವರು, ಆ ಸಂಸ್ಕೃತಿಯಲ್ಲಿ ಬೆಳೆದಂಥ
ಆ ವಿಜ್ಞಾನವನ್ನು ಯೋಗವನ್ನು ನಮ್ಮ ವಿದೇಶದಲ್ಲೂ ಪ್ರಚಾರ ಮಾಡಿದಂಥ ಮಹನೀಯರಾದ ಸ್ವಾಮಿ ಶಿವಾನಂದ ಸರಸ್ವತಿ, ಸತ್ಯಾನಂದ ಸರಸ್ವತಿ, ಹಾಗೆ ಈಗ ಇರತಕ್ಕಂಥ ಸ್ವಾಮಿ ನಿರಂಜನಾನಂದ ಸರಸ್ವತಿಯರ ಜೊತೆ ಆಧುನಿಕ ನರೇಂದ್ರ, ಆಧುನಿಕ ವಿವೇಕಾನಂದ ಆದಂಥ ನಮ್ಮವರೇ ಆದಂಥ ಕರ್ನಾಟಕದವರೇ ಆದಂಥ ಬೆಂಗಳೂರಿನವರೇ ಆದಂಥ ನಮ್ಮೆಲ್ಲರ ಗುರುಗಳಾದಂಥ ಡಾಕ್ಟರ್ ನಾಗೇಂದ್ರ ಜಿ ಅವರನ್ನು ಇವತ್ತು ನಾವು ಸ್ಮರಿಸ್ಕೋಬೇಕು. ಅವರು ಪ್ರಯತ್ನದಿಂದ ಇವತ್ತು ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ನಾಗೇಂದ್ರ ಜಿ ಅವರು ಕೂಡ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ಶ್ರೀ ನರೇಂದ್ರ ಮೋದಿಜಿಯವರ ಗುರುಗಳು ಕೂಡ. ಇದೆಲ್ಲ ನಮ್ಮ ಹೆಮ್ಮೆಯ ವಿಷಯ. ಯಾಕೆಂದರೆ ಇವತ್ತು ಯೋಗ ವಿಶ್ವ ಗುರು ಆಗಿ ಸಂಸ್ಕೃತಿ ನಿಂತಿದೆ, ಭಾರತ ವಿಶ್ವಗುರು ಆಗಿದೆ. ಇದಕ್ಕೆ ಕಾರಣ ಇವರೆಲ್ಲ ಮಹನೀಯರು. ಅದಕ್ಕಾಗಿ ಇವತ್ತು ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಭಾರತ ಸರ್ಕಾರ 10 ಮಹತ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. 1,00,000 ಸ್ಥಳಗಳಲ್ಲಿ ಯೋಗವನ್ನು ಆಚರಣೆ ಮಾಡಬೇಕು. ಯೋಗ ಸಂಗಮ ಅಂತ ಒಂದು ಕಾರ್ಯಕ್ರಮ, ಯೋಗ ಸಮಾವೇಶ, ಯೋಗ ಬಂಧನ, ಸಂಯೋಗ, ಹರಿತ್ ಯೋಗ, ಯೋಗ ಕನೆಕ್ಷನ್, ಯೋಗ ಮಹಾಕುಂಭ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ದೇಶಗಳನ್ನು ಜೋಡಿಸಬೇಕು. ಅಂಗವಿಕಲರನ್ನ, ವೃದ್ಧರನ್ನ ಜೋಡಿಸಬೇಕು. ವಿವಿಧ ಸಂಸ್ಥೆಯ ವೈದ್ಯರನ್ನ ಸಂಯೋಗದ ಮೂಲಕ ನಾವು ಸೇರಿಸಬೇಕು. ಇಂಥ 10 ಮಹತ್ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ದೇಶ ವಿದೇಶಗಳಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆಯ ತರೋ ವಿಷಯ ಅಲ್ವಾ? ನಿಜವಾಗ್ಲೂ ಭಾರತೀಯರಾದಂಥ ನಾವು ಇದಕ್ಕೆ ಹೆಮ್ಮೆ ಪಡಿಬೇಕು. ಭಾರತದ ಮಕ್ಕಳಾದ ನಾವೆಲ್ಲರೂ ಕೂಡ ಇಂಥ ಮಹನೀಯರನ್ನು ಪಡೆದಂಥ ಭಾರತ ನಿಜವಾಗ್ಲೂ ಒಂದು ಹೆಮ್ಮೆಯ ಪುತ್ರಿ ಅಂತಲೂ ನಾವು ಕರಿಬೋದು. 10 ವರ್ಷಗಳ ಕಾಲ ಬೇರೆ ಬೇರೆ ಸ್ಥಳಗಳಲ್ಲಿ, ಭಾರತದ ಎಲ್ಲ ಸ್ಥಳಗಳಲ್ಲಿ, ಪ್ರಮುಖವಾದ ಸ್ಥಳಗಳಲ್ಲಿ ಯೋಗವನ್ನು, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ, ಕರ್ನಾಟಕದಲ್ಲೂ ಕಳೆದ 1 ವರ್ಷಗಳಲ್ಲಿ ನಾವು ಮೈಸೂರಿನಲ್ಲಿ ಆಚರಣೆ ಮಾಡಿ ಯೋಗವನ್ನು ವಿವಿಧ ರಾಜ್ಯಗಳಲ್ಲಿ ಹಾಗೂ ವಿದೇಶಗಳಲ್ಲಿ ತಲುಪಿಸಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದರಿಂದ ನಾವೆಲ್ಲರೂ ಕೂಡ ಪ್ರಯೋಜನವನ್ನು, ನಾವು ಅಂತಲ್ಲ ಎಲ್ಲ ಜನಸಾಮಾನ್ಯರು ಪ್ರಯೋಜನವನ್ನು ಪಡೆದಿದ್ದಾರೆ. ಹೀಗೆ ಈ ಯೋಗ ಸಂಸ್ಕೃತಿ ಮುಂದುವರೆಯಲಿ. ಆ ಮೂಲ ಉದ್ದೇಶ ಏನಿದೆ, 1 ಅರ್ತ್ 1 ಹೆಲ್ತ್, ಅಂದರೆ ನಾವೆಲ್ಲ ಒಂದೇ ಭೂಮಿ ತಾಯಿಯ ಮಕ್ಕಳು, ನಮ್ಮೆಲ್ಲರಿಗೂ ಆರೋಗ್ಯ ಯೋಗದ ಮೂಲಕ ಸಿಗಲಿ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಘೋಷಣೆಯ ಮೂಲಕ ಇವತ್ತು ನಾವು 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಹೀಗೆ ಮುಂದೆಯೂ ಕೂಡ ಈ ಕನೆಕ್ಷನ್ ಹೀಗೆ ಇರಲಿ, ಎಲ್ಲರ ಬಾಂಧವ್ಯ ಹೆಚ್ಚಲಿ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೆ ಎಲ್ಲವೂ ದೂರ ಆಗಲಿ, ಎಲ್ಲರ ಸಂಬಂಧಗಳು ಹೆಚ್ಚು ಒಂದಾಗಲಿ, ಒಟ್ಟಾಗಲಿ. ಯಾಕೆಂದರೆ ಯೋಗ ಅಂದರೆ ಒಂದುಗೂಡಿಸುವಂತಕ್ಕಂಥದ್ದು. ಈ ಒಂದು ಜ್ಞಾನ ಎಲ್ಲರಲ್ಲೂ ಸಿಗಲಿ. ಈ ಸಿಕ್ಕಾಗ ಎಲ್ಲ ಏನು ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಯೋಗ ಫಾರ್ ವೆಲ್ ಬೀಯಿಂಗ್ ಅಂತ ಏನು ಹೇಳ್ತೀವಿ, ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ತೀವಿ, ಎಲ್ಲವೂ ಸಿಗುತ್ತೆ. ಇವೆಲ್ಲವೂ ಸಿಗಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಅಂತ ನಾನು ಬೇಡ್ಕೊಳ್ತಾ, ಇಷ್ಟು ದಿನಗಳ ಕಾಲ ನಮ್ಮ ಸಂಯಮ ಯೋಗ ವಾಣಿ ಚಾನಲಲ್ಲಿ ತಾವೆಲ್ಲರೂ ಬರ್ತಾ ಇದ್ದಂಥ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ, ಆಲಿಸಿದ್ದೀರಿ. ಸೊ ನಾವು ನಮಗೆ ತಿಳಿದಂಥ ಜ್ಞಾನವನ್ನು ಯೋಗದ ಬಗ್ಗೆ ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಉದ್ದೇಶದಿಂದ ಈ ಸಂಯಮ ಯೋಗ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಹಂಚಿಕೊಂಡಿದ್ದೀವಿ. ಸೊ ಯೋಗದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅನೇಕ ತಪ್ಪು ಒಪ್ಪುಗಳಿರುತ್ತೆ. ಆ ತಪ್ಪುಗಳನ್ನು ತಮ್ಮ ಮಡಿಲಲ್ಲಿ ಹಾಕಿಕೊಂಡು ನನ್ನನ್ನು ಅರಸ್ತೀರ ಸಂಯಮ ಟ್ರಸ್ಟ್, ಸಂಯಮ ಯೋಗ ಮಹಾವಿದ್ಯಾಲಯವನ್ನು ನೀವೆಲ್ಲೋ ಆ ವಿದ್ಯಾಲಯದ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಡಾಕ್ಟರ್ ಧನ್ವಂತರಿ, ಯೋಗ ಗುರುಗಳು, ಸಂಯಮ ಟ್ರಸ್ಟ್ ಅಧ್ಯಕ್ಷರು, ಸಂಯಮ ಟ್ರಸ್ಟ್ ಮತ್ತು ಸಂಯಮ ಯೋಗ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂಯಮ ಟ್ರಸ್ಟ್, ಸಂಯಮ ಯೋಗ ಮಹಾವಿದ್ಯಾಲಯ, ಸಂಯಮ ಸಮೂಹ ಸಂಸ್ಥೆಗಳು. ಸೊ ಇದರಲ್ಲಿ ಸಂಯಮ ಟ್ರಸ್ಟ್ನಲ್ಲಿ ಸಂಯಮ ಯೋಗ ಮಹಾವಿದ್ಯಾಲಯ, ಆತ್ಮ ಸಂಯಮ ಯೋಗ ಗುರುಕುಲ, ಸಂಯಮ ಆರೋಗ್ಯಧಾಮ, ಸಂಯಮ ಇನ್ಸ್ಟಿಟ್ಯೂಟ್ ಫಾರ್ ರೋಡ್ ಸೇಫ್ಟಿ ಎಜುಕೇಷನ್, ಹಾಗೆ ಸಂಯಮ ಫಿಟ್ನೆಸ್ ಅಂತಕ್ಕಂಥ ಅನೇಕ ಈ ಅಂಗ ಸಂಸ್ಥೆಗಳು, ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ಅಂತಕ್ಕಂಥ ಒಂದು ಅಂಗ ಸಂಸ್ಥೆ, ಈ ಸಂಯಮ ಟ್ರಸ್ಟ್ ಅಡಿಯಲ್ಲಿ ಅನೇಕ ರೀತಿಯಾದ ಅಂಗ ಸಂಸ್ಥೆಗಳು ಇವತ್ತು 25 ವರ್ಷಗಳಿಂದ ಯೋಗದ ಪ್ರಚಾರದಲ್ಲಿ ನಿರತವಾಗಿದೆ.
ಸಂಯಮ ಯೋಗ ಮಹಾವಿದ್ಯಾಲಯ, ಆತ್ಮ ಸಂಯಮ ಯೋಗ ಗುರುಕುಲ ಇದು ವಯಸ್ಕರಿಗೆ ಮತ್ತು ಅಡಲ್ಟ್ಸ್, ಇಂಥವರಿಗೆ, ವಯಸ್ಸಾದವರಿಗೆ ಮತ್ತು ಈ ಒಂದು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಮತ್ತು ಬಾಲ್ಯದಲ್ಲಿ ಇರ್ತಕ್ಕಂಥವ್ರು ಹಾಗೆ ಯುವಕರು, ಇವರಿಗೆಲ್ಲರಿಗೂ ಕೂಡ ಯೋಗವನ್ನು ಹೇಗೆ ಕಲಿಸಬೇಕು, ಯೋಗದಿಂದ ಹೇಗೆ ಆರೋಗ್ಯ ಉತ್ತಮ ಆಗತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಸಂಸ್ಥೆಗಳು. ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ಇದು ಯುವಕರಿಗಾಗಿ ಒಂದು ಸಂಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಯುವಕರ ಆರೋಗ್ಯ ರಕ್ಷಣೆಗೆ, ಯುವಕರ ಒಂದು ಸಮಾಜದಲ್ಲಿ ಯುವಕರು ಹೇಗಿರಬೇಕು ಅಂತ ಹೇಳ್ಕೊಡ್ತಕ್ಕಂಥ, ತಿಳಿಸ್ತಕ್ಕಂಥ, ಬದಲಾಯಿಸ್ತಕ್ಕಂಥ ಒಂದು ಸಂಸ್ಥೆ. ಹಾಗೆ ಸಂಯಮ ಆರೋಗ್ಯಧಾಮ, ಆಯುರ್ವೇದ ಮತ್ತು ಯೋಗ ಇವೆರಡನ್ನು ಉಪಯೋಗಿಸಿಕೊಂಡು ಹೇಗೆ ನಾವು ರೋಗವನ್ನು ದೂರ ಮಾಡ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿಯಾದ ನಮ್ಮ ಪುರಾತನ ಶಾಸ್ತ್ರವಾದ ಆಯುರ್ವೇದ ವಿಜ್ಞಾನವನ್ನು ಉಪಯೋಗಿಸಿಕೊಂಡು ಯೋಗದ ಜೊತೆಯಲ್ಲಿ ಹೇಗೆ ರೋಗವನ್ನು ದೂರ ಮಾಡ್ಬೋದು ಅಂತ ಸಂಯಮ ಆರೋಗ್ಯಧಾಮ ಸಂಸ್ಥೆ. ಹಾಗೆ ಚಾಲಕರಲ್ಲಿ ಹೇಗೆ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಚಾಲಕರ ಆರೋಗ್ಯ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಪಘಾತಗಳು ರಸ್ತೆಯಲ್ಲಿ ಆಗ್ತಾ ಇರತಕ್ಕಂಥದ್ದು ಚಾಲಕರ ಅನಾರೋಗ್ಯದಿಂದ. ಇದಕ್ಕೆ ಕಾರಣ ದೈಹಿಕ ಒತ್ತಡ, ಮಾನಸಿಕ ಒತ್ತಡ, ಭಾವನಾತ್ಮಕ ಒತ್ತಡ, ಆಧ್ಯಾತ್ಮಿಕ ಒತ್ತಡ ಕೂಡ, ಆಧ್ಯಾತ್ಮಿಕ ಅಜ್ಞಾನ ಅಂತ ಹೇಳ್ಬೋದು. ಅದಕ್ಕಾಗಿಯೇ ನಾವು ಸಂಯಮ ಇನ್ಸ್ಟಿಟ್ಯೂಟ್ ಫಾರ್ ರೋಡ್ ಸೇಫ್ಟಿ ಎಜುಕೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಎಲ್ಲ ರೀತಿಯ ಚಾಲಕರು, ಯಾಕೆಂದರೆ ನಾವು ಎಲ್ರಿಗೂ ಆರೋಗ್ಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವರನ್ನ ಕಡೆಗಣಿಸೋಕ್ಕಿಲ್ಲ. ಯಾಕೆಂದರೆ ಇವತ್ತು ರಸ್ತೆಯಲ್ಲಿ ಅಪಘಾತಗಳು ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಅನೇಕ ಕಾರಣಗಳಿಂದ. ಈ ಅಜ್ಞಾನವನ್ನು ದೂರ ಮಾಡಬೇಕು, ಯೋಗವನ್ನು ರಸ್ತೆ ಸುರಕ್ಷತೆಯಲ್ಲಿ ನಾವು ಹೇಗೆ ಸೇರಿಸಬೇಕು ಅಂತ ಒಂದು ಮಹತ್ ಆಸೆಯಿಂದ ಈ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿ ಸಂಯಮ ಇನ್ಸ್ಟಿಟ್ಯೂಟ್ ಫಾರ್ ರೋಡ್ ಸೇಫ್ಟಿ ಎಜುಕೇಷನ್ ಅಂತಕ್ಕಂಥದ್ದು ಕಳೆದ 25 ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಯೋಗವನ್ನು ಕಲಿಸ್ಕೊಡ್ತಿರತಕ್ಕಂಥ ಸಂಸ್ಥೆ ಸಂಯಮ ಟ್ರಸ್ಟ್ ಅಂತಕ್ಕಂಥದ್ದು. ಹಾಗೆ ನೂರಾರು ವಿದ್ಯಾರ್ಥಿಗಳನ್ನು, ಯೋಗ ಶಿಕ್ಷಕರನ್ನು ತಯಾರು ಮಾಡಿರ್ತಕ್ಕಂಥದ್ದು. ಇದುವರೆಗೂ ಒಂದು 300ರಿಂದ 400 ಯೋಗ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ತಯಾರು ಮಾಡಿರ್ತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲಿ, ವೈದ್ಯಕೀಯ ಸಂಸ್ಥೆಗಳಲ್ಲಿ, ಫಾರ್ಮಸಿಯ ಸಂಸ್ಥೆಯಲ್ಲಿ ಹಾಗೂ ಚಾಲನಾ ವೃತ್ತಿ ನೀಡ್ತಕ್ಕಂಥ ತರಬೇತಿ ಸಂಸ್ಥೆಗಳಲ್ಲಿ, ಪ್ರತಿಯೊಂದು ಸಂಸ್ಥೆಗಳಲ್ಲೂ ಯೋಗವನ್ನು ಹೇಗೆ ನಾವು ಅಳವಡಿಸ್ಕೋಬೇಕು, ಎಲ್ಲರಿಗೂ ಯೋಗ ಹೇಗೆ ಆರೋಗ್ಯವನ್ನು ನೀಡುತ್ತೆ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಅಪ್ಲಿಕೇಶನ್ ಆಫ್ ಯೋಗ ಇನ್ ಡಿಫರೆಂಟ್ ಫೀಲ್ಡ್ಸ್ ಅಂತ ಕಾನ್ಸೆಪ್ಟ್ನಲ್ಲಿ, ಈವನ್ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯೋಗ ಹೇಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು, ಸ್ಪೋರ್ಟ್ಸ್ ಪರ್ಸನಾಲಿಟಿಗಳಿಗೆ ಎಲ್ಲ ಒಂದು ರಂಗಗಳಲ್ಲೂ ನಮ್ಮ ಸಂಸ್ಥೆ ಭಾಗಿಯಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಜೊತೆ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದ ಜೊತೆ, ಹಾಗೆ ಒಂದು ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳ ಜೊತೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಒಂದುಗೂಡಿ ನಮ್ಮ ಸಂಯಮ ಟ್ರಸ್ಟ್ ಇವತ್ತು ಲಕ್ಷಾಂತರ ಜನಗಳಿಗೆ ಯೋಗವನ್ನು ಹೇಳ್ಕೊಟ್ಟಿದೆ. ಯೋಗವನ್ನು ತಿಳಿಸಿ ಸಮಾಜದ ಒಂದು ಉದ್ಧಾರ, ಸಮಾಜದ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಈ ಸಂಯಮ ಟ್ರಸ್ಟ್ ನಿರಂತರವಾಗಿ ತನ್ನ ಧ್ಯೇಯ ಉದ್ದೇಶಗಳು, ಸಂಯಮ ಟ್ರಸ್ಟ್ನ ಧ್ಯೇಯ ಉದ್ದೇಶ ಡಿಸೀಸ್ ಫ್ರೀ ಸೊಸೈಟಿ ಅಂತಕ್ಕಂಥದ್ದು. ಡಿಸೀಸ್ ಫ್ರೀ ಸೊಸೈಟಿ, ಸ್ಪಿರಿಚುವಲ್ ಪಾತ್, ಆಧ್ಯಾತ್ಮಿಕ ಆದಿಯಲ್ಲಿ ನಡೆದಾಗ ನಾವು ಸಮಾಜವನ್ನು ಸ್ವಸ್ಥ ಮಾಡ್ಬೋದು. ರೋಗವನ್ನು ದೂರ ಮಾಡೋದು ಅನ್ನೋದಂದ್ರೆ ಸಮಾಜವನ್ನು ಸ್ವಸ್ಥ ಮಾಡ್ಬೋದು, ಅಂದರೆ ಆರೋಗ್ಯವಂತನಾಗಿ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಡಿಸೀಸ್ ಫ್ರೀ ಸೊಸೈಟಿ, ಸ್ಪಿರಿಚುವಲ್ ಪಾತ್, ಈ ಒಂದು ಧ್ಯೇಯ ಉದ್ದೇಶದಿಂದ ಸ್ಥಾಪಿತಗೊಂಡಂಥ ನಮ್ಮ ಸಂಯಮ ಟ್ರಸ್ಟ್ ಮೂಲಕ ಸಮಾಜವನ್ನು ಆರೋಗ್ಯದೆಡೆಗೆ ಯೋಗದ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯೋಗ ನಮ್ಮ ಭಾರತೀಯ ಸಂಸ್ಕೃತಿ, ಅದರ ಮೂಲಕ ಎಲ್ಲರಿಗೂ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯೋಗದ ಜೊತೆ ನಮ್ಮ ಭಾರತೀಯ ಪಾರಂಪರಿಕ ವೈದ್ಯ ಪದ್ಧತಿಗಳ ಮೂಲಕ ಜನಸಾಮಾನ್ಯರೊಡೆಗೆ ಒಂದುಗೂಡಿ ಆರೋಗ್ಯದ ಒಂದು ಶಿಕ್ಷಣವನ್ನು ನೀಡುತ್ತಾ ಇವತ್ತು 25ನೇ ವರ್ಷಗಳಿಗೆ ಕಾಲಿಡ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ. ಈ ಸಂಸ್ಥೆ ನಿರಂತರವಾಗಿ ಆರೋಗ್ಯವನ್ನು ಎಲ್ಲರಿಗೂ ಕರುಣಿಸೋದಕ್ಕೆ ಏನು ತನ್ನ ಧ್ಯೇಯ ಉದ್ದೇಶ ಇಟ್ಕೊಂಡಿದೆ, ಎಲ್ಲ ಸಮಾಜವನ್ನು ಒಂದು ಆರೋಗ್ಯಕರ ಸಮಾಜವನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪಣ ತೊಟ್ಟಿದೆ. ಈ ಪಣ ತೊಟ್ಟಿರ್ತಕ್ಕಂಥ ಸಂಸ್ಥೆಯ ಜೊತೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.
ಓಂ ನಮಃ ಶಿವಾಯ.